ಅಮೆರಿಕ ಅಂದ್ರೆ ದೊಡ್ಡಣ್ಣ, ಇಡೀ ವಿಶ್ವಕ್ಕೆ ಸಾಲ ಕೊಡೋ ದೇಶ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಹೌದು, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸಾಲ ಮಾಡಿರುವ ದೇಶ ಅಂದ್ರೆ ಅದು ಅಮೆರಿಕ. ಅಮೆರಿಕದ ಒಟ್ಟು ರಾಷ್ಟ್ರೀಯ ಸಾಲ ಪ್ರಸ್ತುತ $40 ಟ್ರಿಲಿಯನ್, ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ 3828.71 ಲಕ್ಷ ಕೋಟಿ. ಈ ಮೂಲಕ ಹೊಸದೊಂದು ಆತಂಕಕಾರಿ ಮೈಲಿಗಲ್ಲನ್ನ ಅಮೆರಿಕ ಮುಟ್ಟಿದೆ ಎಂದು ಅಮೆರಿಕದ ಖಜಾನೆ ಇಲಾಖೆ ತಿಳಿಸಿದೆ. ಅದರಲ್ಲೂ ಕಳೆದ ಕೇವಲ 10 ವರ್ಷಗಳಲ್ಲಿ ಅಂದ್ರೆ 2016ರಿಂದ 2026ರ ಅವಧಿಯಲ್ಲಿ ಸಾಲದ ಹೊರೆ ಬರೋಬ್ಬರಿ 2 ಪಟ್ಟು ಹೆಚ್ಚಾಗಿದೆ. ಅಂದ್ರೆ 2017ರ ಆರಂಭದಲ್ಲಿ ಅಮೆರಿಕದ ಒಟ್ಟು ಸಾಲ ಕೇವಲ $19.9 ಟ್ರಿಲಿಯನ್ ಇತ್ತು. ಅಮೆರಿಕವು ಸಾಲ ಮಾಡುವ ವೇಗ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಭಯಾನಕ ಮಟ್ಟಕ್ಕೆ ತಲುಪಿದೆ. ಅದರಂತೆ ಕಳೆದ ಮಾರ್ಚ್ನಲ್ಲಿ $39 ಟ್ರಿಲಿಯನ್ ಇದ್ದ ಅಮೆರಿಕದ ಸಾಲದ ಪ್ರಮಾಣ ಆಗಸ್ಟ್ ತಿಂಗಳಿನಲ್ಲಿ ಅಂದ್ರೆ ಕೇವಲ 5 ತಿಂಗಳ ಅವಧಿಯಲ್ಲಿ $1 ಟ್ರಿಲಿಯನ್ ಅಂದ್ರೆ ಸುಮಾರು 84 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳವಾಗಿ 40 ಟ್ರಿಲಿಯನ್ ದಾಟಿದೆ. ಅದರಂತೆ ಪ್ರಸ್ತುತ ಅಮೆರಿಕ ಸರ್ಕಾರ ಪ್ರತಿ 5 ತಿಂಗಳಿಗೊಮ್ಮೆ $1 ಟ್ರಿಲಿಯನ್ ಸಾಲವನ್ನ ತನ್ನ ಖಾತೆಗೆ ಸೇರಿಸಿಕೊಳ್ತಾ ಇದೆ. ಅಮೆರಿಕ ಸಾಲದ ಹೊರೆ ದುಪ್ಪಟ್ಟಾಗಲು ಪ್ರಮುಖ ಕಾರಣಗಳೇನು ನೋಡೋದಾದ್ರೆ, ಕಳೆದ 10 ವರ್ಷಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ಇಬ್ಬರ ಆಡಳಿತ ಅವಧಿಯಲ್ಲೂ ಸಾಲದ ಪ್ರಮಾಣ ನಿರಂತರವಾಗಿ ಏರುತ್ತಲೇ ಸಾಗಿದೆ. ಕೋವಿಡ್-19 ಸಾಂಕ್ರಾಮಿಕ, ಹೌದು, ಕೊರೋನಾ ಸಮಯದಲ್ಲಿ ಜಾರಿಗೆ ತಂದ ಭಾರೀ ಆರ್ಥಿಕ ಪ್ಯಾಕೇಜುಗಳು ಮತ್ತು ಉಚಿತ ಸೌಲಭ್ಯಗಳಿಂದಾಗಿ ಸಾಲದ ಪ್ರಮಾಣ ದಿಢೀರ್ ಏರಿಕೆ ಕಂಡಿತು. ಇನ್ನು ತೆರಿಗೆ ಕಡಿತಗಳು, ಸರ್ಕಾರಗಳು ಜಾರಿಗೆ ತಂದ ಭಾರೀ ಪ್ರಮಾಣದ ಕಾರ್ಪೊರೇಟ್ ಮತ್ತು ವೈಯಕ್ತಿಕ ತೆರಿಗೆ ಕಡಿತಗಳಿಂದಾಗಿ ಸರ್ಕಾರದ ಆದಾಯ ಭಾರೀ ಪ್ರಮಾಣದಲ್ಲಿ ಕುಸಿದು ಹೋಗಿದೆ. ಯುದ್ಧ ಮತ್ತು ಮಿಲಿಟರಿ ವೆಚ್ಚಗಳು, ಇತ್ತೀಚಿನ ಇರಾನ್ ಸಂಘರ್ಷ ಸೇರಿದ ಹಾಗೆ ರಕ್ಷಣಾ ವಲಯಕ್ಕೆ ಅಮೆರಿಕ ನಿರಂತರವಾಗಿ ಮಾಡ್ತಾ ಇರುವ ಭಾರೀ ವೆಚ್ಚಗಳು ಕೂಡ ಕಾರಣ. ಇನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕೆಲವು ಸುಂಕಗಳನ್ನ ಕಾನೂನು ಬಾಹಿರ ಅಂತ ರದ್ದುಗೊಳಿಸಿದ್ರಿಂದ ಸರ್ಕಾರ ಅನಿವಾರ್ಯವಾಗಿ ಸುಮಾರು $100 ಬಿಲಿಯನ್ ಆಮದು ತೆರಿಗೆಯನ್ನ ಮರುಪಾವತಿ ಮಾಡಬೇಕಾಗಿ ಬಂತು. ಹಾಗಾದ್ರೆ ಮುಂದೆ ದೊಡ್ಡ ಗಂಡಾಂತರ ಕಾದಿದ್ಯಾ? ಅಮೆರಿಕದ ಕಾಂಗ್ರೆಸ್ ನಿಗದಿಪಡಿಸಿರುವ ಗರಿಷ್ಠ ಸಾಲದ ಮಿತಿ $41.1 ಟ್ರಿಲಿಯನ್ ಆಗಿದೆ. ಪ್ರಸ್ತುತ ವೇಗ ನೋಡಿದ್ರೆ 2027ರ ಮಧ್ಯಭಾಗದ ವೇಳೆಗೆ ಅಮೆರಿಕ ಈ ಸಾಲದ ಗಡಿಯನ್ನ ಮುಟ್ಟತ್ತೆ. ಸಂಸತ್ತು ಮತ್ತೆ ಸಾಲದ ಮಿತಿಯನ್ನ ಹೆಚ್ಚಿಸದೆ ಹೋದ್ರೆ ಅಮೆರಿಕ ಸರ್ಕಾರಿ ವ್ಯವಸ್ಥೆ ಸಂಪೂರ್ಣ ಸ್ಥಗಿತಗೊಳ್ಳೋ ಭೀತಿ ಎದುರಾಗಿದೆ. ಹಾಗಾದ್ರೆ ಅತಿ ಹೆಚ್ಚು ಸಾಲ ಮಾಡಿರುವ ಟಾಪ್ 5 ದೇಶಗಳಾದ್ರೂ ಯಾವುದು ನೋಡೋದಾದ್ರೆ, ಬರೋಬ್ಬರಿ $40 ಟ್ರಿಲಿಯನ್ ಸಾಲದೊಂದಿಗೆ ಮೊದಲ ಸ್ಥಾನದಲ್ಲಿದೆ ಅಮೆರಿಕ. ಇದರ ಸಾಲ ದೇಶದ ಒಟ್ಟು GDPಯ 120%ಕ್ಕಿಂತ ಹೆಚ್ಚಾಗಿದೆ. ಚೀನಾ ಸುಮಾರು $15 ಟ್ರಿಲಿಯನ್ ಸಾಲದೊಂದಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಜಪಾನ್ ಸುಮಾರು $13 ಟ್ರಿಲಿಯನ್ ಸಾಲದೊಂದಿಗೆ 3ನೇ ಸ್ಥಾನದಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ ಸುಮಾರು $3.4 ಟ್ರಿಲಿಯನ್ ಸಾಲ ಹೊಂದಿದೆ. ಫ್ರಾನ್ಸ್ ಸುಮಾರು $3.3 ಟ್ರಿಲಿಯನ್ ಸಾಲದೊಂದಿಗೆ 5ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಭಾರತದ ಸಾಲದ ಪರಿಸ್ಥಿತಿ ಹೇಗಿದೆ? ಭಾರತದ ಒಟ್ಟು ರಾಷ್ಟ್ರೀಯ ಸಾಲ ಸುಮಾರು $3 ಟ್ರಿಲಿಯನ್, ಅಂದ್ರೆ ಅಂದಾಜು 250 ಲಕ್ಷ ಕೋಟಿ ರೂಪಾಯಿ. ಭಾರತದ ಸಾಲ ಮತ್ತು ಜಿಡಿಪಿ ಅನುಪಾತ ಪ್ರಸ್ತುತ 81ರಿಂದ 83ರ ಆಸುಪಾಸಿನಲ್ಲಿದೆ. ಅಭಿವೃದ್ಧಿ ಹೊಂದ್ತಾ ಇರುವ ದೊಡ್ಡ ಆರ್ಥಿಕತೆಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಸಾಲದ ಪರಿಸ್ಥಿತಿ ಅಮೆರಿಕ ಮತ್ತು ಜಪಾನ್ ದೇಶಗಳಿಗಿಂತ ಸಾಕಷ್ಟು ಸುರಕ್ಷಿತ ಮತ್ತು ನಿಯಂತ್ರಣದಲ್ಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ವಿಶ್ಲೇಷಣೆ ಮಾಡ್ತಾ ಇವೆ. ಭಾರತದ ಒಟ್ಟು ಕೇಂದ್ರ ಸರ್ಕಾರದ ಸಾಲ ಹೊಣೆಗಾರಿಕೆಗಳು 2014ರಲ್ಲಿ ಸುಮಾರು 55.87 ಲಕ್ಷ ಕೋಟಿಗಳಿಂದ 200 ಲಕ್ಷ ಕೋಟಿಗಳಿಗೆ ಏರಿದೆ. ಭಾರತದ ನಾಮಮಾತ್ರ ಜಿಡಿಪಿ ಮತ್ತು ಆರ್ಥಿಕ ಗಾತ್ರ ಗಮನಾರ್ಹವಾಗಿ ವಿಸ್ತರಿಸಿದೆ. ಇದೇ ಸಮಯದಲ್ಲಿ ಸರಿಸುಮಾರು 2 ಟ್ರಿಲಿಯನ್ನಿಂದ ಸುಮಾರು 3.9 ಟ್ರಿಲಿಯನ್ಗೆ ಬೆಳೆದಿದೆ. ಒಟ್ಟಾರೆ ಕೇಂದ್ರ ಸಾಮಾನ್ಯ ಸರ್ಕಾರದ ಸಾಲ ಜಿಡಿಪಿ ಅನುಪಾತ ಸುಮಾರು 57%ಯಿಂದ 59% ಅಷ್ಟಿದೆ. ಇದು ಸಾಂಕ್ರಾಮಿಕ ಶಿಖರಗಳಿಗಿಂತ ಏರಿಳಿತಗೊಳ್ಳುತ್ತೆ. ಆದರೆ ಹಲವಾರು ಪ್ರಮುಖ ಜಾಗತಿಕ ಆರ್ಥಿಕತೆಗಳಿಗೆ ಹೋಲಿಸಬಹುದು ಅಥವಾ ಕಡಿಮೆ ಕೂಡ ಇರುತ್ತೆ.